ನಿಮ್ಮ ಹೆಸರಿನ ಸಂಯುಕ್ತ ಸಂಖ್ಯೆ 26 ಇದ್ದರೆ ಇತರರೊಂದಿಗೆ ಇರುವ ಸಂಬಂಧಗಳಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಸ್ನೇಹಿತರು ಅಥವಾ ವ್ಯವಹಾರ ಪಾಲುದಾರಿಕೆಗಳಿಂದ ನಷ್ಟಗಳು ಸಂಭವಿಸಬಹುದು, ಅದು ತಪ್ಪು ಅರ್ಥಮಾಡಿಕೊಳ್ಳುವಿಕೆ ಅಥವಾ ನಂಬಿಕೆಯ ಕೊರತೆಯಿಂದ ಆಗಿರಬಹುದು. ನಿಮ್ಮ ಸುತ್ತಲೂ ಬಹಳಷ್ಟು ಪರೋಕ್ಷ ಶತ್ರುಗಳು ಇರಬಹುದು, ಅವರು ನೇರವಾಗಿ ವಿರೋಧ ವ್ಯಕ್ತಪಡಿಸುವುದಿಲ್ಲ, ಆದರೆ ಹಿನ್ನೆಲೆಯಲ್ಲಿ ನಿಮ್ಮ ವಿರುದ್ಧ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ನೀವು ಯಾವುದೇ ತಪ್ಪು ಮಾಡದಿದ್ದರೂ ಕೂಡ ಕೆಲವರು ಯಾವುದೇ ಕಾರಣವಿಲ್ಲದೆ ನಿಮ್ಮ ಬಗ್ಗೆ ಹಡಗಿನ ಮಾತುಗಳನ್ನು ಹರಡಬಹುದು. ಈ ಸಮಸ್ಯೆಗಳನ್ನು ಎದುರಿಸಲು ಆಧ್ಯಾತ್ಮ ಮತ್ತು ಒಳಬಲವನ್ನು ಹೆಚ್ಚು ಅವಲಂಬಿಸಬೇಕು. ಈ ಮೂಲಕ ನೀವು ಮನಃಶಾಂತಿಯನ್ನು ಉಳಿಸಿಕೊಂಡು ಹೊರಗಿನ ನಕಾರಾತ್ಮಕತೆಗಳಿಂದ ಪ್ರಭಾವಿತರಾಗದಿರಬಹುದು. ಮತ್ತು ಬಹುಶಃ ಉದ್ವೇಗದಿಂದ ಅಥವಾ ತಪ್ಪು ತತ್ವದಿಂದ ಕೆಲವರು ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳಬಹುದು. ನೀವು ತುಂಬಾ ಘೋಷಣೆ ಮಾಡದೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ವಾಗ್ದಾನ ಮಾಡಬಾರದು. ಇಡೀ ನಂಬಿಕೆ ಮತ್ತು ಕೀರ್ತಿಗೆ ಹಾನಿ ಆಗಬಹುದು. ನಿಮ್ಮ ಸಂವೇಗಗಳನ್ನು ನಿಯಂತ್ರಿಸಿ ಸತ್ಯವನ್ನು ಪಾಲಿಸುವ ಮೂಲಕ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲೇ ಸಮ್ಮಾನ ಮತ್ತು ಸಮತೋಲನ ಉಳಿಸುವುದು ಅತ್ಯಂತ ಮುಖ್ಯ.